ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ದಂಡ ನಿರ್ಣಯದಿ ನೀ ಕ್ಷಮಿಸೆನಲ್ ನ್ಯಾಯಪತಿ, ಹಿಂದಿನ ನಿನ್ನೊಳ್ತನವನ್ ಅಂದಿನಳಲನ್, ತಂದೆ ಬಗೆಯಿಂ ಬಗೆದು ಶಾಸನೋಗ್ರವ ನಿನಿತು ಕುಂದಲಿಸಕಾಗದೆ ಮಂಕುತಿಮ್ಮ. 507ನೇ ಕಗ್ಗ ಇದು. ದಂಡ ನಿರ್ಣಯದಿ, ದಂಡವನ್ನ ನಿರ್ಣಯಿಸಬೇಕಾದಾಗ ಯಾವುದೋ ಒಂದು ನಾವು ತಪ್ಪನ್ನ ಮಾಡಿದೀವಿ, ಅದಕ್ಕೆ ನಮಗೆ ಪನಿಷ್ಮೆಂಟ್ ಕೊಡಬೇಕಾದಂತಹ ಘಳಿಗೆಯಲ್ಲಿ ಕ್ಷಮಿಸೆನಲ್ ನ್ಯಾಯಪತಿ, ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಂಡಾಗ ನ್ಯಾಯಪತಿ ದೇವರು ಅಂತ ಇಟ್ಕೊಳ್ಳೋಣ. ಹಿಂದಿನ ನಿನ್ನೊಳ್ತನವನ್, ಅಲ್ಲಿಯವರೆಗೆ ನಿನ್ನ ಬದುಕು ಹೇಗಿತ್ತು, ನಿನ್ನ ಒಳ್ಳೆಯತನ ಹೇಗಿತ್ತು. ಅಂದಿನಳಲನ್, ಅವತ್ತಿನ ಅಳಲು, ಅವತ್ತು ನಿನಗೆ ಯಾವ ದುಃಖ ಇತ್ತು, ನಿನ್ನ ಮನಸ್ಥಿತಿ ಹೇಗಿತ್ತು, ನೀನು ಮಾಡಿದ ತಪ್ಪು ಎಂಥದ್ದು, ಅದನ್ನೆಲ್ಲವನ್ನು ತಂದೆ ಬಗೆಯು, ಒಬ್ಬ ತಂದೆ ತನ್ನ ಮಗನ ನ್ಯಾಯ ನಿರ್ಣಯ ಮಾಡ್ತಾ ಇರುವ ಹಾಗೆ ಪ್ರಾಮಾಣಿಕವಾಗಿ ಬಗೆದು ಶಾಸನೋಗ್ರವನ್ ಇನಿತು, ಅದು ಉಗ್ರವಾದ ಶಾಸನ, ಇಂಥ ತಪ್ಪಿಗೆ ಇಷ್ಟೇ ಉಗ್ರವಾದ ಶಿಕ್ಷೆ ಅನ್ನುವಂತಹದ್ದನ್ನ ಒಂದು ಸ್ವಲ್ಪ ಕುಂದಲಿಸಕ್ಕಾಗದೆ ಮಂಕುತಿಮ್ಮ ಅಂತ. ನಾವು ಅರಿತೋ ಅರಿಯದೆಯೋ ಬದುಕಿನಲ್ಲಿ ಎಷ್ಟೊಂದು ತಪ್ಪುಗಳನ್ನ ಮಾಡ್ತೀವಿ. ನಾವೆಲ್ಲರೂ ಮನುಷ್ಯರು, ಮನುಷ್ಯ ಸಹಜವಾದ್ದು ತಪ್ಪುಗಳನ್ನ ಮಾಡೋದು. ಆದ್ರೆ ಆ ತಪ್ಪುಗಳ ಬಗೆಗೆ ಇದನ್ನ 2 ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋಣ. ನಾನೇ ತಪ್ಪು ಮಾಡಿದಾಗ, ನನ್ನ ಎದುರಿನವರು ತಪ್ಪು ಮಾಡಿದಾಗ ಅಂತ. ನಾನೇ ತಪ್ಪು ಮಾಡಿದಾಗ ನಾವು 2 ಥರದಲ್ಲಿ ನೋಡ್ಕೊಳ್ತೀವಿ ಅದನ್ನ. ಇಲ್ಲ ನಾವು ತೀರಾ ಗಿಲ್ಟಿ ಫೀಲಿಂಗ್ ನಲ್ಲಿ ದಿನಗಳನ್ನ ಕಳಿತೀವಿ, ನೋವು ತಿಂತೀವಿ, ಪಶ್ಚಾತ್ತಾಪ ಪಡ್ತೀವಿ, ಅಥವಾ ಏನಂತೆ ಇಷ್ಟೇ ತಪ್ಪು ಮಾಡಿದ್ದೀನಿ ಇನ್ನೊಂದು ತಪ್ಪು ಅಂತ ತಗೊಳ್ತೀವಿ. 2 ರೀತಿಗೆ ಒಂದು ಪರಿಪ್ರೇಕ್ಷ್ಯನ್ನ ಈ ಕಗ್ಗ ಕೊಡುತ್ತೆ. ನಾವು ಏನೋ ಒಂದು ತಪ್ಪು ಮಾಡಿದಾಗ ಆ ತಪ್ಪನ್ನ ನೋಡ್ಬೇಕಾದ, ಅರ್ಥೈಸ್ಕೊಳ್ಬೇಕು, ನಮಗೆ ನಾವೇ ಅರ್ಥೈಸ್ಕೊಳ್ಬೇಕಾದ ಬಗೆ ಹೇಗೆ ಅಂದ್ರೆ, ಅದಕ್ಕೊಂದು ಕಥೆ ಇದೆ. ಒಬ್ಬ ಸತ್ತು ಮೇಲೆ ದೇವಲೋಕಕ್ಕೆ ಹೋದ. ಅಲ್ಲಿ ದೇವರು ಅವನಿಗೆ ದೇವಲೋಕವನ್ನ ತೋರಿಸ್ತಾನೆ. ನೋಡ್ತಾನೆ, ಚಿಕ್ಕ ಮನೆ, ದೊಡ್ಡ ಮನೆ, ಗುಡಿಸ್ಲು, ಬಂಗ್ಲೆ, ತರಾವರಿ ಮನೆಗಳಿವೆ. ಆವಾಗ ಅವನು ಕೇಳ್ದ, ಇದೇನು ಪ್ರಭು, ಭೂಮಿಲಂತೂ ನಮ್ಮ ತಾಕತ್ತಿಗೆ ತಕ್ಕ ಹಾಗೆ ಮನೆಗಳನ್ನ ಕಟ್ಕೊಳ್ತೀವಿ, ಇಲ್ಲೂ ಕೂಡ ಚಿಕ್ಕ ಮನೆ, ದೊಡ್ಡ ಮನೆ, ಹೀಗೆ ಬಗೆ ಬಗೆ ಮನೆ ಇದೆಯಲ್ಲ, ಏನಿದರ ಮರ್ಮ ಅಂತ. ಆವಾಗ ದೇವ್ರು ಹೇಳಿದ್ನಂತೆ, ನೀನು ಮಾಡುವ ಪ್ರತಿಯೊಂದು ಒಳ್ಳೆ ಕೆಲಸಕ್ಕೆ ಅಷ್ಟಷ್ಟು ಇಟ್ಟಿಗೆಗಳು ದೇವಲೋಕದಲ್ಲಿ ನಿನ್ನ ಹೆಸರಿಗೆ ಬಂದು ಬೀಳುತ್ತವೆ. ಸೊ ನೀ ಎಷ್ಟು ಒಳ್ಳೆ ಕೆಲಸ ಮಾಡ್ತೀಯ ಅಷ್ಟು ಇಟ್ಟಿಗೆಗಳು ನಿನಗೆ ಸಿಗುತ್ತೆ ಅಂತ. ಯಾವಾಗ ನಾವು ಎಷ್ಟು ತಪ್ಪು ಮಾಡಿದ್ದೀನಿ, ಅದರಲ್ಲಿ ಇದು ಒಂದು ತಪ್ಪು ಅಂತ ಅಂದ್ಕೊಳ್ತೀವಿ, ನಮ್ಮ ಲೆಕ್ಕದ ಒಳ್ಳೆಯತನ ಕಡಿಮೆ ಆಗ್ತಾ ಬರುತ್ತೆ, ಅದಕ್ಕೆ ಸಿಗಬಹುದಾದ ಪ್ರತಿಫಲನೂ ಕಡಿಮೆ ಆಗ್ತಾ ಬರುತ್ತೆ. 2ನೇ ವಿಧಾನ, ನಾವು ಈಗೊಂದು ತಪ್ಪು ಮಾಡ್ಬಿಟ್ಟೆ ಅಂತ ಜೀವನ ಪೂರ್ತಿ ಅದಕ್ಕೋಸ್ಕರ ಗಿಲ್ಟಿ ಫೀಲಿಂಗ್ನ ಅನುಭವಿಸ್ತಾರಲ್ಲ, ಅಂಥವರಿಗಾಗಿ ಈ ಕಗ್ಗ ಏನ್ ಹೇಳುತ್ತೆ ಅಂತ ಅಂದ್ರೆ, ನಾವು ಯಾವುದೋ ಒಂದು ತಪ್ಪನ್ನ ಮಾಡ್ತೀವಿ, ಮನುಷ್ಯ ಸಹಜವಾದನ್ನ ಮಾಡ್ತೀವಿ, ಅದಕ್ಕೆ ನಾವು ಪಡಬೇಕಾದ ಶಿಕ್ಷೆ ಎಷ್ಟು ಅಂದ್ರೆ, ನಮ್ಮ ಹಿಂದಿನ ಒಳ್ಳೆಯತನ, ನಾವು ಮಾಡಿರಬಹುದಾದ ಒಳ್ಳೆ ಕೆಲಸಗಳು ಎಲ್ಲವನ್ನು ಕನ್ಸಾಲಿಡೇಟ್ ಆಗಿ ನೋಡಿ ಆ ಶಿಕ್ಷೆ ಅದಕ್ಕೆ ಕುಂದಲಿಸಕ್ಕಾಗದೆ, ಕಡಿಮೆ ಮಾಡಕ್ಕೆ ಸಾಧ್ಯ ಇದೆ. ನಾವು ಒಟ್ಟಾರೆ ಒಂದು ಪೂರ್ಣ ಪ್ರಮಾಣದಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅರಿತು, ಅಥವಾ ನಮ್ಮ ವ್ಯಕ್ತಿತ್ವವನ್ನೇ ನಾವು ಅರ್ಥ ಮಾಡಿಕೊಂಡು, ಇದೆಷ್ಟೆಲ್ಲ ಮಾಡಿದ್ದೀನಿ, ಇದರ ಮಧ್ಯೆ ಹೀಗೊಂದು ತಪ್ಪು ಮಾಡಿದ್ದೀನಿ, ಇದನ್ನ ನಾನು ತಿದ್ದುಕೊಂಡು ನಡೆಯೋ ಅವಕಾಶ ನನಗೆ ನಾನು ಕೊಟ್ಕೋಬೇಕು ಅನ್ನುವ ಧಾರಾಳತನನು ನಮ್ಮಲ್ಲಿ ಬರಬೇಕು. ಈಗ ಎದುರಿನವರ ತಪ್ಪನ್ನ ನಾವು ಹೇಗೆ ನೋಡ್ತೀವಿ, ಯಾರೋ ಒಬ್ರು 3ನೇವರು ತಪ್ಪು ಮಾಡಿದಾಗ ನಾವು ತುಂಬಾ ಹಾರ್ಶ್ ಆಗಿ ಅವ್ರ ಬಗ್ಗೆ ಜಡ್ಜ್ಮೆಂಟಲ್ ಆಗಿ ನೋಡ್ತೀವಿ. ಆದ್ರೆ ನಾವು ನೋಡ್ಬೇಕಾದ ರೀತಿ ಹೇಗೆ, ತಂದೆ ಬಗೆಯಿಂ ಬಗೆದು ಶಾಸನೋಗ್ರವ ನಿನಿತು ಕುಂದಲಿಸಕ್ಕಾಗದೆ. ನಾವು ನಮ್ಮವರೇ ಆಗಿದ್ರೆ, ನನ್ನ ಮಗಳೇ ಆಗಿದ್ರೆ, ನನ್ನ ಮಗನೇ ಆಗಿದ್ರೆ, ನನ್ನ ತಂದೆ ಆಗಿದ್ರೆ, ನನ್ನ ತಾಯಿ ಆಗಿದ್ರೆ, ನಾನು ಇದನ್ನ ಹೇಗೆ ನೋಡ್ತಿದ್ದೆ ಅಂತ ಯೋಚಿಸ್ಕೋಬೇಕು. ಅವರು ಈ ಹಿಂದೆ ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಹೇಗೆ ನಡ್ಕೊಂಡಿದ್ದಾರೆ, ಅದೆಲ್ಲವನ್ನೂ ಕನ್ಸಿಡರ್ ಮಾಡಿ ನಾವು ಎದುರಿನವರ ತಪ್ಪಿನ ಬಗ್ಗೆ ಜಡ್ಜ್ಮೆಂಟ್ ಅಲ್ಲಿ ಆಗ್ಬೇಕು ಅಂತ. ಜಗದೀಶ್ ಶರ್ಮಾ ಸಂಪಾ ಅವರು ಒಂದು ಪುಸ್ತಕ ಬರೀತಾರೆ. ಮಹಾಭಾರತದ ಪ್ರಶ್ನೆಗಳಿಗೆ ಅವರು ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಥೆ ಬರೀತಾರೆ. ಮಹಾಭಾರತ ಯುದ್ಧ ಮುಗಿದು ಕೌರವರು, ಪಾಂಡವರು ಎಲ್ಲರೂ ಸತ್ತು ಮೇಲೆ ಹೋದ್ಮೇಲೆ ಧರ್ಮರಾಯ ಕೊನೆಯಲ್ಲಿ ಹೋಗ್ತಾನಂತೆ.
ಅವನು ಏನ್ ನೋಡ್ತಾನೆ, ಕೌರವರೆಲ್ಲ ಸ್ವರ್ಗದಲ್ಲಿ ವಿಜೃಂಭಣೆಯಿಂದ ಕೂತಿದ್ದಾರೆ, ಪಾಂಡವರೆಲ್ಲ ನರಕದಲ್ಲಿ, ಇವನ ತಮ್ಮಂದ್ರು ದ್ರೌಪದಿ ಎಲ್ಲ ನರಕದಲ್ಲಿ ಬೇಯ್ತಾ ಇದ್ದಾರೆ. ಆಗ ಆತ ಯಮಧರ್ಮರಾಯನ್ ಕೇಳಿದಂತೆ, ಇದು ಏನ್ ಅನ್ಯಾಯ ಇದು, ಅವ್ರು ಅಷ್ಟೆಲ್ಲ ಮಾಡಿದವರು, ಅನ್ಯಾಯಗಳನ್ನ ಮಾಡಿದವರು, ಅವರು ಸ್ವರ್ಗದಲ್ಲಿ ಹೇಗೆ ಮರಿತಾ ಇದ್ದಾರೆ, ನನ್ನ ತಮ್ಮಂದ್ರು ನನ್ನ ಹೆಂಡತಿ ಯಾಕೆ ನರಕದಲ್ಲಿದ್ದಾಳೆ ಅಂತ. ಅವಾಗ ಯಮಧರ್ಮ ಹೇಳಿದ್ನಂತೆ, ನೋಡಪ್ಪ, ಇಷ್ಟು ಪಾಪ ಇಷ್ಟು ಪುಣ್ಯ ಅಂತ ನೀವು ಮಾಡಿರ್ತೀರ ಜೀವನದಲ್ಲಿ, ಯಾವುದರ ಪ್ರಮಾಣ ಹೆಚ್ಚಿರುತ್ತೆ ಅದು ನಿಮಗೆ ಕೊನೆಯಲ್ಲಿ ಸಿಗುತ್ತೆ. ಪಾಂಡವರು ಸ್ವಲ್ಪ ಮಟ್ಟಿಗಿನ ಪಾಪಗಳನ್ನ ಮಾಡಿದ್ರು, ಅದರಿಂದ ಸ್ವಲ್ಪ ಮಟ್ಟಿಗೆ ನರಕದಲ್ಲಿ ಉಳಿದು ಮಿಕ್ಕಂತೆ ಸ್ವರ್ಗಕ್ಕೆ ಬರ್ತಾರೆ. ಹಾಗೆಯೇ ಕೌರವರು ಕಡಿಮೆ ಮಟ್ಟದ ಪುಣ್ಯ ಮಾಡಿದ್ರು, ಸೊ ಅವರು ಸ್ವಲ್ಪ ಹೊತ್ತು ಸ್ವರ್ಗದಲ್ಲಿದ್ದು ನಂತರ ನರಕಕ್ಕೆ ಬರ್ತಾರೆ ಅಂತ. ಸೊ ನಾವು ಸೋಕೆ ತಪ್ಪು ಮಾಡಿದ್ರೆ ಏನು ಪರವಾಗಿಲ್ಲ ಅಂತ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ, ಯಾವುದೋ ಒಂದು ತಪ್ಪನ್ನ, ಇದು ತಪ್ಪು, ನೀನು ಇದನ್ನ ಮಾಡಬಾರ್ದು, ಶುಡ್ ನಾಟ್ ಡೂ ದಿಸ್ ಅಂತ. ಅದನ್ನ ಮೀರಿ ಮಾಡ್ತೀವಲ್ಲ, ಆಗ ಯೋಚಿಸ್ಕೋಬೇಕಾದ್ದು ಇದನ್ನ. ದಂಡ ನಿರ್ಣಯದಿನಿ ಕ್ಷಮಿಸನಲ್ ನ್ಯಾಯಪತಿ. ಏನೇನನ್ನ ಕನ್ಸಿಡರ್ ಮಾಡ್ತಾರೆ ನಮಗೆ ಕ್ಷಮೆ ಸಿಗ್ಬೇಕು ಅನ್ನಕ್ಕೆ, ಹಿಂದಿನ ನಿನ್ನೊಳ್ತನವನ್. ನಾವು ಹಿಂದೇನೋ ತಪ್ಪುಗಳನ್ನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಬಹುಶಃ ನಮ್ಮ ಶಿಕ್ಷೆಯ ಪ್ರಮಾಣವನ್ನ ಕುಂದಲಿಸೋದಕ್ಕೆ ಆಗದೇ ಇರಬಹುದು. ಹಿಂದಿನ ಒಳ್ತನವನ್ ಅಂದಿನ ಅಳಲನ್, ಅದೆಲ್ಲವನ್ನ ಕನ್ಸಿಡರ್ ಮಾಡಿ ನಮ್ಮ ಶಿಕ್ಷೆ ನಿರ್ಣಯವಾಗುತ್ತೆ, ನಮ್ಮ ಕಣ್ಣಲ್ಲಿ, ಜಗತ್ತಿನ ಕಣ್ಣಲ್ಲಿ. ಆದ್ದರಿಂದ ಒಳ್ಳೆಯತನ ನಮ್ಮಲ್ಲಿ ಹೆಚ್ಚಿರುವ ಹಾಗೆ ನೋಡ್ಕೊಳ್ಳೋದು ಎಲ್ಲಾ ಕಾಲಕ್ಕೂ ಜಾಣತನ. ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.